ಮೆಸೇಜ್ ಕೊಟ್ಟೆ ಮನೆಗೆ ಕಳುಹಿಸಿದ್ರು. ಮಚ್ಚು ಹಿಡಿದವರನ್ನ ನಂಬರ್ 1, ನಂಬರ್ 2 ಮಾಡಿದ್ರು. ದರ್ಶನ್ಗೆ ಕಿಚ್ಚ ಸ್ಟ್ರೈಟ್ ಹಿಟ್. ಹೌದು, ಡಿಸೆಂಬರ್ ತಿಂಗಳು ಕನ್ನಡ ಚಿತ್ರರಂಗಕ್ಕೆ ಅದೃಷ್ಟದ ತಿಂಗಳು ಆಗಬಹುದಾ? ಈ ಪ್ರಶ್ನೆಗೆ 2 ಸಿನಿಮಾಗಳಿಂದ ಉತ್ತರ ಸಿಗಬೇಕಿದೆ. ರಿಯಲ್ ಸ್ಟಾರ್ ಉಪೇಂದ್ರ ನಟಿಸಿ ನಿರ್ದೇಶಿಸಿರುವ ಯುಐ ಸಿನಿಮಾ ಇದೇ ಡಿಸೆಂಬರ್ಗೆ ರಿಲೀಸ್ ಆಗುತ್ತಿದೆ. ಯುಐ ರಿಲೀಸ್ ಆದ 5 ದಿನಗಳ ಅಂತರದಲ್ಲಿ ಕಿಚ್ಚ ಸುದೀಪ್ ನಟನೆಯ ಮ್ಯಾಕ್ಸ್ ಸಿನಿಮಾ ಕೂಡ ಬಿಡುಗಡೆಯಾಗುತ್ತಿದೆ. ಕನಿಷ್ಠ 2 ವಾರಗಳ ಅಂತರ ಕೊಟ್ಟು ಸ್ಟಾರ್ಗಳ ಸಿನಿಮಾ ಬಿಡುಗಡೆ ಆಗಬೇಕು ಅನ್ನೋದು ಚಿತ್ರರಂಗವೇ ಮಾಡಿಕೊಂಡಿರುವ ಒಡಂಬಡಿಕೆ. ಇದು ಯುಐ ಹಾಗೂ ಮ್ಯಾಕ್ಸ್ ಸಿನಿಮಾ ವಿಚಾರದಲ್ಲಿ ನಡೆಯುತ್ತಿಲ್ಲ. ಈ ಹಿನ್ನೆಲೆಯಲ್ಲಿ ತಿಂಗಳ ಕೊನೆಯಲ್ಲಿ 2 ಸೂಪರ್ ಸ್ಟಾರ್ಗಳನ್ನು ನೋಡುವುದಕ್ಕೆ ಕನ್ನಡ ಸಿನಿ ಪ್ರಿಯರಿಗೆ ಸಿಗಲಿದೆ. ಕ್ರಿಸ್ಮಸ್ ಹಾಗೂ ಹೊಸ ವರ್ಷಕ್ಕೆ ಡಬಲ್ ಧಮಾಕ ಸಿಗೋದು ಗ್ಯಾರಂಟಿ ಆಗಿದೆ. ಈ ಮಧ್ಯೆ ಮ್ಯಾಕ್ಸ್ ಸಿನಿಮಾದಲ್ಲಿ ರಕ್ತಪಾತ, ಹಿಂಸಾಚಾರದಂತಹ ದೃಶ್ಯಗಳಿವೆ. ಇದು ಸಮಾಜಕ್ಕೆ ಮಾರಕ ಅಲ್ಲವೇ ಅನ್ನುವಂತಹ ಪ್ರಶ್ನೆಗಳು ಕಿಚ್ಚನಿಗೆ ಎದುರಾಗಿತ್ತು. ಈ ಪ್ರಶ್ನೆಗೆ ಕಿಚ್ಚ ಸುದೀಪ್ ಕೊಟ್ಟ ಉತ್ತರ ಪರೋಕ್ಷವಾಗಿ ದರ್ಶನ್ಗೆ ಕೊಟ್ಟಿದ್ದು ಅಂತ ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಸುದ್ದಿ ಹರಿದಾಡುತ್ತಿದೆ. ಅಸಲಿಗೆ ಪತ್ರಕರ್ತರು ಕೇಳಿದ ಪ್ರಶ್ನೆ ಏನು, ಅದಕ್ಕೆ ಕಿಚ್ಚ ಕೊಟ್ಟ ಉತ್ತರ ಏನು, ದರ್ಶನ್ಗೆ ಲಿಂಕ್ ಆಗಿದ್ದು ಹೇಗೆ ತಿಳಿಯೋಣ ಬನ್ನಿ. ಮಚ್ಚು ರಕ್ತಪಾತ ಸಿನಿಮಾದಲ್ಲಿ ಯಾಕಿದೆ ಅನ್ನೋ ಪ್ರಶ್ನೆಗೆ ಕಿಚ್ಚ ಸುದೀಪ್ ತನ್ನದೇ ಸ್ಟೈಲ್ನಲ್ಲಿ ಉತ್ತರ ಕೊಟ್ಟಿದ್ದಾರೆ. ಸಂದೇಶ ಕೊಟ್ಟು ಓಡಲಿಲ್ಲ, ಕತ್ತಿ ಮಚ್ಚು ಕೊಟ್ಟವರನ್ನ ನಂಬರ್ 1, ನಂಬರ್ 2 ಮಾಡಿದ್ರು ಎಂದಿದ್ದಾರೆ. ಇದು ದರ್ಶನ್ಗೆ ಟಾಕ್ ಕೊಡುವುದಕ್ಕೆ ಹೇಳಿದ್ದು ಎಂದು ಹೇಳಲಾಗಿದೆ. ನಾವು ಸ್ವಾತಿ ಮುತ್ತು ಮಾಡಿದ್ದೇವೆ, ಮೈ ಆಟೋಗ್ರಾಫ್ ಮಾಡಿದ್ದೀನಿ, ಮುಸ್ಸಂಜೆ ಮಾತು ಮಾಡಿದ್ದೀನಿ, ಒಳ್ಳೊಳ್ಳೆ ಸಿನಿಮಾ ಮಾಡಿ ಮೆಸೇಜ್ ಕೊಟ್ಟೆ, ಎಲ್ಲರೂ ಸೇರಿ ಮನೆಗೆ ಕಳುಹಿಸಿದ್ರು. ಆವಾಗ ಕತ್ತಿ ಮಚ್ಚು ಹಿಡ್ಕೊಂಡವರನ್ನ ನಂಬರ್ 1, ನಂಬರ್ 2 ಸ್ಥಾನಕ್ಕೆ ಕೂರಿಸಿದ್ರು. ನಾನು ಅದೇ ಯೋಚನೆ ಮಾಡಿದೆ. ಬಹುಶಃ ಜನರಿಗೆ ಇದೇ ಬೇಕು ಅಂತ ಏನೋ. ನನಗೆ ಮೊದಲು ಬುದ್ಧಿ ಹೇಳೋದು ನನ್ನ ತಂದೆ ತಾಯಿ. ಹೋಗಿ ಕೇಳಿದೆ. ಅವರು ಅಂದರೆ ಅಲ್ಲಪ್ಪ, ಮನೆಗೆ ಹಾಕುವ ಬಟ್ಟೆ ಮನೆ ಇಟ್ಕೋ, ಹೊರಗಡೆ ಹೋದಾಗ ಅವರಿಗೆ ಹೇಗೆ ಬೇಕೋ ಹಾಗಿರು ಅಂತ. ಈ ಥರ ಸಿನಿಮಾ ಮಾಡುವುದಕ್ಕೆ ಹೋಗಿ ಅದರಲ್ಲೂ ಒಂದು ಸಂದೇಶ ಕೊಟ್ಟಿರುತ್ತೇನೆ, ಅದರಲ್ಲೂ ಮಾನವೀಯತೆಯನ್ನ ಇಟ್ಟಿರುತ್ತೇನೆ ಎಂದು ಸುದೀಪ್ ಪ್ರತಿಕ್ರಿಯಿಸಿದ್ದಾರೆ. ಇದೇ ವೇಳೆ ಟ್ರೇಲರ್ ನೋಡಿ ಬರೀ ಮಚ್ಚು ರಕ್ತಪಾತ ಇರುತ್ತೆ ಅಂದುಕೊಳ್ಳಬೇಡಿ, ಇದರಲ್ಲಿ ಬೇರೇನೋ ಇರುತ್ತೆ ಎಂದು ಸುದೀಪ್ ಹೇಳಿದ್ದಾರೆ. ಮಚ್ಚು ನನ್ನ ಕೈಯಲ್ಲಿ ಇದೆ ಅಂತ ಮಾತ್ರಕ್ಕೆ ಟ್ರೇಲರ್ ನೋಡಿ ಯಾಮಾರಬೇಡಿ, ಪಿಕ್ಚರ್ ನೋಡಿ. ಇನ್ನೊಂದು ವಿಷಯ, ಯಾವತ್ತು ಜನರು ಎಲ್ಲರೂ ಬುದ್ಧಿವಂತರು, ಪ್ರಪಂಚದಲ್ಲಿ ಏನೇ ಓಡಲಿ ನಮಗೆ ಏನು ಬೇಕು ಅಂತ ಗೊತ್ತಿದೆ, ಏನು ತಗೋಬೇಕು ಅನ್ನೋದು ಕೂಡ ಗೊತ್ತಿದೆ, ಏನು ತಗೋಬೇಕು ಅನ್ನೋದು ಕೂಡ ಗೊತ್ತಿದೆ. ನಾವು ಅದನ್ನು ಮಾಡಿಕೊಂಡು ಬರುತ್ತೇವೆ. ಸಿನಿಮಾ ಅಂತ ಬಂದಾಗ ಒಂದು ಕತೆ, ಆ ಕತೆಗೆ ಏನು ಬೇಕೋ ಅದನ್ನು ಹೇಳಿಕೊಂಡು ಹೋಗುತ್ತೇವೆ ಎಂದು ಸಮಜಾಯಿಷಿ ಕೊಟ್ಟಿದ್ದಾರೆ. ಇದೇ ಪ್ರಶ್ನೆಗೆ ಹುಚ್ಚ ಸಿನಿಮಾದ ಪಾತ್ರವನ್ನ ಉದಾಹರಣೆ ಕೂಡ ಕೊಟ್ಟಿದ್ದಾರೆ. ನನ್ನ ತಲೆಗೆ ಹೊಡೆದವರು ಇನ್ನೂ ಮಾರ್ಕೆಟ್ನಲ್ಲಿ ಓಡಾಡಿಕೊಂಡಿದ್ದಾರೆ ಎಂದು ಮಾರ್ಮಿಕವಾಗಿ ನುಡಿದಿದ್ದಾರೆ. ರಕ್ತಪಾತನೇ ಸಿನಿಮಾದಲ್ಲಿ ಇಲ್ಲ, ಸಿನಿಮಾದಲ್ಲಿ ಅದೊಂದು ಭಾಗ ಅಷ್ಟೇ. ನನಗೆ ತಾಯಿ ಇದ್ದಾರೆ, ತಾಯಿ ನನಗೆ ಬುದ್ಧಿ ಹೇಳ್ತಾರೆ, ನಾನು ಯಾರನ್ನೋ ಕಾಪಾಡ್ತೇನೆ, ಇನ್ಯಾರೋ ಹೊಟ್ಟೆ ಹಸಿದುಕೊಂಡು ಇರ್ತಾರೆ, ಅವರಿಗೆ ಊಟ ಹಾಕುತ್ತಿರುವೆ. ನಾನು ಇಲ್ಲಿಯವರೆಗೂ ಬರಬೇಕಾದ್ರೆ ಸ್ಟ್ರೈಟ್ ಆಗಿ ಲಾಂಗ್ ಮಚ್ಚು ಹಿಡ್ಕೊಂಡು ಬಂದ ಯೋಚನೆ ಮಾಡಿ ಹುಚ್ಚ ಮಾಡಿದೆ. ಯಾರೋ ಹೊಡೆದ್ರು, ಆ ಸಿನಿಮಾದಲ್ಲಿ ಆಸ್ಪತ್ರೆಗೆ ಹೋದೆ, ಏನಾದರೂ ಬೈದ್ನ ಆ ಪಿಕ್ಚರ್ನಲ್ಲಿ. ಅವರು ಏನು ಮಾರ್ಕೆಟ್ನಲ್ಲಿ ಓಡಾಡಿಕೊಂಡೇ ಇದ್ದಾರೆ. ತುಂಬ ಒಳ್ಳೆಯವನು ನಾನು ಅಂಥದ್ದನ್ನೆಲ್ಲ ಮಾಡಲ್ಲ ಎಂದಿದ್ದಾರೆ.